ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಟ್ಸ್ ದೀಪಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮಧುಬನಿ ಆರ್ಟ್ನ ಮಾಡ್ತಾ ಇದ್ದೀನಿ, ಹಾಗೆ ಒಂದು ಸ್ಟೋರಿ ಓದ್ತಾ ಇದ್ದೀನಿ. ಸ್ವಪ್ರೇಮ. ನಾವು ಯಾವಾಗಲೂ ಇನ್ನೊಬ್ಬರನ್ನು ಪ್ರೀತಿಸುವ ಬಗ್ಗೆ ಯೋಚಿಸುತ್ತಿರುತ್ತೇವೆ. ಗಂಡು ಹೆಣ್ಣನ್ನು ಪ್ರೀತಿಸುವ ಬಗ್ಗೆ ಯೋಚನೆ ಮಾಡುತ್ತಿದ್ದರೆ ಹೆಣ್ಣು ಗಂಡನ್ನು ಪ್ರೀತಿಸುವ ಕುರಿತು ವಿಚಾರ ಮಗ್ನಳಾಗಿರುತ್ತಾಳೆ. ತಾಯಿ ಮಗುವಿನ ಬಗ್ಗೆ ಮತ್ತು ಮಗು ತಾಯಿಯನ್ನು ಪ್ರೀತಿಸುವ ಬಗ್ಗೆ ಆಲೋಚನೆಯಲ್ಲಿ ಮಗ್ನ. ಗೆಳೆಯರು ಪರಸ್ಪರರನ್ನು ಪ್ರೀತಿಸುವ ಬಗ್ಗೆ ಯೋಚನೆ ಮಾಡುತ್ತಿರುತ್ತಾರೆ. ಆದರೆ ನಿಮ್ಮನ್ನು ನೀವು ಪ್ರೀತಿಸಿಕೊಳ್ಳದೆ ಹೋದರೆ ಬೇರೆ ಯಾರನ್ನು ಪ್ರೀತಿಸುವುದು ನಿಮಗೆ ಸಾಧ್ಯವಾಗುವುದಿಲ್ಲ. ಪ್ರೇಮದ ಹುಡುಕಾಟಕ್ಕೆ ನಮ್ಮನ್ನು ಪೂರ್ಣವಾಗಿ ಪರಿವರ್ತನೆ ಮಾಡುವ ಶಕ್ತಿ ಇದೆ. ಈ ಹುಡುಕಾಟದ ಹಾದಿಯಲ್ಲಿ ಪಕ್ವಗೊಳ್ಳದ ಯಾವ ಸಾಧಕನ ಬಗ್ಗೆಯೂ ನನಗೆ ಗೊತ್ತಿಲ್ಲ. ಪ್ರೇಮದ ದಾರಿಯಲ್ಲಿ ನೀವು ಮೊದಲ ಹೆಜ್ಜೆ ಇಟ್ಟ ಕ್ಷಣದಲ್ಲಿಯೇ ಬದಲಾವಣೆಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತವೆ, ನಿಮ್ಮ ಒಳಗೂ ಮತ್ತು ಹೊರಗೂ. ನಿಮ್ಮೊಳಗೆ ಪ್ರೀತಿ ಇದ್ದಾಗ ಮಾತ್ರ ನೀವು ಇನ್ನೊಬ್ಬರನ್ನು ಪ್ರೀತಿಸಬಹುದು. ನಿಮ್ಮ ಬಳಿ ಇದ್ದಾಗ ಮಾತ್ರ ನೀವು ಇನ್ನೊಬ್ಬರಿಗೆ ಹಂಚಬಹುದು. ಆದರೆ ಇಡೀ ಮಾನವನ ಜನಾಂಗ ತಾನು ತನ್ನನ್ನು ಪ್ರೀತಿಸಿಯೇ ಪ್ರೀತಿಸುತ್ತೇನೆ, ಈಗ ನಾವು ಇನ್ನೊಬ್ಬರನ್ನು ಪ್ರೀತಿಸುವತ್ತ ಯೋಚನೆ ಮಾಡಬೇಕು ಎನ್ನುವ ತಪ್ಪು ತಿಳುವಳಿಕೆ ಮುಳುಗಿದೆ. ನಮ್ಮ ನೆರೆಯವರನ್ನು ಪ್ರೀತಿಸುವುದು ಮಾತ್ರ ನಮ್ಮ ಜವಾಬ್ದಾರಿ ಎನ್ನುವ ತಿಳುವಳಿಕೆಯನ್ನು ನಾವು ತಲೆಯಲ್ಲಿ ತುಂಬಿಕೊಂಡು ಬಿಟ್ಟಿದ್ದೇವೆ. ಆದರೆ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳದೆ ಇನ್ನೊಬ್ಬರನ್ನು ಪ್ರೀತಿಸುವುದು ಅಸಾಧ್ಯ. ಆದ್ದರಿಂದಲೇ ಪ್ರೀತಿಯ ಬಗ್ಗೆ ಜಗತ್ತಿನಲ್ಲಿ ಇಷ್ಟೆಲ್ಲ ಮಾತುಗಳು ಮತ್ತು ಜಗತ್ತಿನ ತುಂಬ ದ್ವೇಷ, ಯುದ್ಧ, ಹಿಂಸೆ ಮತ್ತು ಕ್ರೋಧ. ನಮ್ಮನ್ನು ನಾವು ಪ್ರೀತಿಸುವುದಿಲ್ಲ ಎನ್ನುವುದು ದೊಡ್ಡ ತಿಳುವಳಿಕೆ. ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುವುದು ಬಹಳ ಕಷ್ಟ, ಏಕೆಂದರೆ ನಮ್ಮನ್ನು ಖಂಡಿಸಿಕೊಳ್ಳುವುದನ್ನು ನಮಗೆ ಮೊದಲಿನಿಂದಲೂ ಕಲಿಸಲಾಗಿದೆ. ನಾವು ಪಾಪಿಗಳು ಎನ್ನುವುದನ್ನು ಮುಂಚಿನಿಂದಲೂ ನಮ್ಮ ತಲೆಯಲ್ಲಿ ತುಂಬಲಾಗಿದೆ. ಆದ್ದರಿಂದ ನಮ್ಮನ್ನು ಪ್ರೀತಿಸಿಕೊಳ್ಳುವುದು ಬಹಳ ಕಷ್ಟ. ನಮಗೆ ಬೆಲೆ ಇಲ್ಲ ಎನ್ನುವುದು ನಾವು ತಿಳಿದುಕೊಂಡಿರುವಾಗ ಬೆಲೆ ಇಲ್ಲದವರನ್ನು ನಾವು ಪ್ರೀತಿಸುವುದಾದರೂ ಹೇಗೆ? ಆದರೆ ಆ ದಿನ ಬಂದೇ ಬರುತ್ತದೆ. ನಮ್ಮನ್ನು ನಾವು ಪ್ರೀತಿಸುವುದಿಲ್ಲ ಎನ್ನುವ ಒಳನೋಟ ನಮಗೆ ಪ್ರಾಪ್ತವಾದಾಗ ಗಾಬರಿಯಾಗುವ ಕಾರಣವಿಲ್ಲ. ಆಗ ಕಿಟಕಿಯ ಒಂದು ಬಾಗಿಲು ತೆರೆದಂತೆ. ಇನ್ನೂ ಬಹಳ ಸಮಯವೂ ನೀವು ಕೋಣೆಯಲ್ಲಿರುವುದು ಸಾಧ್ಯವಿಲ್ಲ. ನೀವು ಕಿಟಕಿ ಹಾರಿ ಹೋಗಿ ಬರುತ್ತೀರಿ. ಮುಕ್ತ ಆಕಾಶದ ಬಗ್ಗೆ ನಿಮಗೆ ಒಮ್ಮೆ ಗೊತ್ತಾಯಿತೆಂದರೆ ನೀವು ನೀರಸ ಜಗತ್ತಿನ ಬಂಧನದಲ್ಲಿ ಬಹುಕಾಲ ಇರುವುದಿಲ್ಲ. ಎಲ್ಲ ಬಂಧನಗಳನ್ನು ಬಿಡಿಸಿಕೊಂಡು ನೀವು ಹೊರಗೆ ಬಂದು ಬಿಡುತ್ತೀರಿ. ಸಾವಿನ ಭಯ. ಸಾವಿನ ಕುರಿತು ಭಯಪಡುವ ಯಾವುದೇ ಕಾರಣ ಇಲ್ಲ. ಸಾವು ಬಂದೇ ಬರುತ್ತದೆ. ಇದೊಂದೇ ಬದುಕಿನ ಖಚಿತ ಸಂಗತಿ. ಬಾಕಿ ಎಲ್ಲವೂ ಅನಿಶ್ಚಿತ. ಆದ್ದರಿಂದ ನಿಶ್ಚಿತತೆಯ ಬಗ್ಗೆ ಚಿಂತೆ ಯಾಕೆ? ಬದುಕಿನ ಎಲ್ಲ ನಿಗೂಢಗಳನ್ನು ಭೇದಿಸಿದ ಮನುಷ್ಯ ಸಾವಿಗೆ ಹತ್ತಿರವಾಗುತ್ತಾನೆ. ಸಾವು ಬದುಕಿನ ಕೊನೆಯ ರಹಸ್ಯ. ಸಾವು ಅತ್ಯಂತ ನಿಖರವಾದ ಖಚಿತತೆ. ಪ್ರತಿಶತ 100ಕ್ಕೆ 100 ಜನ ಸಾಯುತ್ತಾರೆ. 99 ಅಲ್ಲ. ಎಲ್ಲ ವೈಜ್ಞಾನಿಕ ಬೆಳವಣಿಗೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಿರುವ ಹೊಸ ಸಂಶೋಧನೆಗಳು ಸಾವಿನ ಇರುವಿಕೆಯ ಮೇಲೆ ಯಾವ ಪರಿಣಾಮವನ್ನು ಬೀರುವಲ್ಲೂ ಯಶಸ್ವಿಯಾಗಿಲ್ಲ. ಹೇಗೆ ಸಾವಿರಾರು ವರ್ಷಗಳ ಹಿಂದೆ ಜನ ಸಾಯುತ್ತಿದ್ದರೋ ಇನ್ನೂ ಹಾಗೆಯೇ 100ಕ್ಕೆ 100 ಜನ ಸಾಯುತ್ತಾರೆ. ಯಾರು ಹುಟ್ಟಿದ್ದಾರೋ ಅವರೆಲ್ಲ ಸಾಯಲೇಬೇಕು. ಇದರಲ್ಲಿ ಯಾವ ವಿನಾಯಿತಿಯೂ ಇಲ್ಲ. ಆದ್ದರಿಂದ ಸಾವಿನ ಬಗ್ಗೆ ನಾವು ಖಂಡಿತವಾಗಿ ವಿಸ್ಮೃತಿಯನ್ನು ಬೆಳೆಸಿಕೊಳ್ಳಬಹುದು. ಇದು ನಡೆಯಲೇಬೇಕಾಗಿರುವ ವಿದ್ಯಮಾನ. ಹಾಗಾಗಿ ಯಾವಾಗ ಆಗುತ್ತದೆ ಎನ್ನುವುದು ಸಾಮಾನ್ಯ ಕುತೂಹಲ ಮಾತ್ರ. ನೀವು ಆಸ್ಪತ್ರೆಯಲ್ಲಿ ಹಾಸಿಗೆಯ ಮೇಲೆ ಸಾಯುತ್ತೀರೋ ಅಥವಾ ರಸ್ತೆ ಅಪಘಾತದಲ್ಲಿ ಸಾಯುತ್ತೀರೋ ಎನ್ನುವುದು ಅಷ್ಟು ಮಹತ್ವದಲ್ಲ. ಒಮ್ಮೆ ಸಾವು ಖಚಿತ ಎನ್ನುವುದು ನಿಮಗೆ ಮನದಟ್ಟಾಗಿ ಬಿಟ್ಟರೆ ಹೇಗೆ, ಎಲ್ಲಿ ಎನ್ನುವುದೆಲ್ಲ ಕೇವಲ ಫಾರ್ಮ್ಯಾಲಿಟಿಯ ವಿಷಯಗಳು. ಸಾವು ಖಚಿತ ಎನ್ನುವುದು ಮಾತ್ರ ನಿಶ್ಚಿತ ಸಂಗತಿ. ನಿಧಾನಕ್ಕೆ ನೀವು ಈ ತಿಳುವಳಿಕೆಯನ್ನು ಸ್ವೀಕಾರ ಮಾಡುತ್ತಾ ಹೋಗುತ್ತೀರಿ. ಸ್ವೀಕಾರ ಮಾಡದೆ ಬೇರೆ ದಾರಿಯೂ ಇಲ್ಲ. ಸಾವಿನ ವಿರುದ್ಧ ಬಂಡೆದ್ದು ಜಯಶಾಲಿಯಾದವರ ಯಾವ ಉದಾಹರಣೆಯೂ ಇಲ್ಲ. ನೀವು ಬದುಕಿರುವಾಗ ಬದುಕನ್ನು ಪೂರ್ಣವಾಗಿ ಸಂಭ್ರಮಿಸಿ, ಆನಂದಿಸಿ ಮತ್ತು ಯಾವಾಗ ಸಾವು ಆಗಮಿಸುತ್ತದೆಯೋ ಆಗ ಅದನ್ನು ಮುಕ್ತವಾಗಿ ಸ್ವಾಗತಿಸಿ. ನಜರುದ್ದೀನನ ಹಳ್ಳಿಯಲ್ಲಿ ಇಬ್ಬರು ಅವಳಿ ಸಹೋದರರಿದ್ದರು. ಈ ಅವಳಿ ಸಹೋದರರಲ್ಲಿ ಒಬ್ಬ ಸತ್ತು ಹೋದ ವಿಷಯ ನಜರುದ್ದೀನನ್ನು ಮುಟ್ಟಿತು. ಆದರೆ ತೀರಿಕೊಂಡದ್ದು ಯಾರು ಎನ್ನುವುದು ನಜರುದ್ದೀನ್ಗೆ ಗೊತ್ತಾಗಿರಲಿಲ್ಲ. ಒಂದು ದಿನ ಒಬ್ಬ ಸಹೋದರ ರಸ್ತೆಯಲ್ಲಿ ಕಾಣಿಸಿಕೊಂಡಾಗ ನಜರುದ್ದೀನ್ ಅವನ ಬಳಿ ಧಾವಿಸಿ ಹೋಗಿ ಪ್ರಶ್ನೆ ಮಾಡಿದ, ನಿಮ್ಮಿಬ್ಬರಲ್ಲಿ ತೀರಿಕೊಂಡಿದ್ದು ಯಾರು? ಕೊಟ್ಟಿತನ. ನಾವು ಕ್ಯಾರಿ ಮಾಡುತ್ತಿರುವುದು ಕೊಟ್ಟಿ ಎನ್ನುವುದನ್ನು ನಾವು ಮೊದಲು ಅರಿತುಕೊಳ್ಳಬೇಕು. ನಮ್ಮ ಬಳಿ ಇರುವುದು ಕೊಟ್ಟಿ ನಾಣ್ಯ. ಹೌದು, ನಿಮಗೆ ದುಃಖವಾಗಬಹುದು. ಏನೋ ಕಳೆದುಕೊಂಡ ಭಾವ ನಿಮ್ಮನ್ನು ಕಾಡಬಹುದು. ಆದರೆ ಅದು ನಿಮ್ಮ ಬಳಿ ಮೊದಲೇ ಇರಲಿಲ್ವಲ್ಲ. ತಾವು ಅಂತಃಕರುಣಿಗಳು ಎಂದು ಜನ ತಿಳಿದುಕೊಂಡಿರುತ್ತಾರೆ. ಅಂತಃಕರಣ ಬಹಳ ಅಪರೂಪದ ಕ್ವಾಲಿಟಿ. ನಿಮಗೆ ಕರುಣೆ ಸಾಧ್ಯವಾಗಬಹುದು, ಆದರೆ ಅಂತಃಕರಣ
ಬಹಳ ಉನ್ನತ ಸಂಗತಿ. ಯಾವಾಗ ನೀವು ಅಂತಃಕರುಣಿಗಳಲ್ಲ ಎನ್ನುವುದು ನಿಮಗೆ ಗೊತ್ತಾಗುತ್ತದೆಯೋ ಆಗ ನೀವು ಅಂತಃಕರುಣಿಗಳಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಈಗ ನಿಮಗೆ ಯಾವುದು ನಿಜ ಯಾವುದು ನಿಜವಲ್ಲ ಎನ್ನುವುದನ್ನು ಸ್ಪಷ್ಟವಾಗಿ ಗುರುತಿಸುವುದು ಸಾಧ್ಯವಾಗುತ್ತಿಲ್ಲ. ಯಾವಾಗ ನಿಮ್ಮೊಳಗೆ ಸಮಗ್ರ ಪ್ರಜ್ಞೆ ಹುಟ್ಟಿಕೊಳ್ಳುತ್ತದೆಯೋ ಆಗ ಇದು ನಿಮಗೆ ಸಾಧ್ಯವಾಗಬಹುದು. ಬದುಕಿನಲ್ಲಿನ ಕೆಲ ಸಂಗತಿಗಳು ವಾಸ್ತವ, ಕೆಲವು ವಾಸ್ತವ ಅಲ್ಲ ಅಂತಲ್ಲ. ನೀವು ಈಗ ಇರುವ ಅಪ್ರಜ್ಞೆಯ ಸ್ಥಿತಿಯಲ್ಲಿ ನಿಮಗೆ ಎಲ್ಲವೂ ಕನಸಿನ ಹಾಗೆ ಅವಾಸ್ತವ, ಆದರೆ ಎಲ್ಲವೂ ವಾಸ್ತವದಂತೆ ಗೋಚರಿಸುತ್ತಿವೆ. ನಿಮ್ಮ ಇನ್ನೊಂದು ಸ್ಥಿತಿಯಲ್ಲಿ ನಿಮ್ಮೊಳಗೆ ಅರಿವು ಹುಟ್ಟಿಕೊಂಡಂಥ ಸ್ಥಿತಿಯಲ್ಲಿ ನೀವು ಬುದ್ಧ ಆಗಿರುವ ಸ್ಥಿತಿಯಲ್ಲಿ ಎಲ್ಲವೂ ನಿಮಗೆ ನೈಜ, ವಾಸ್ತವವು ವಾಸ್ತವ, ಯಾವುದು ಮಿಥ್ಯೆಯಲ್ಲ. ಆದ್ದರಿಂದ ಕೆಲವು ಸಂಗತಿಗಳು ನಿಜ, ಕೆಲವು ನಿಜವಲ್ಲ ಎನ್ನುವ ಮಾತು ಸರಿಯಲ್ಲ. ಅಪ್ರಜ್ಞೆಯ ಸ್ಥಿತಿಯಲ್ಲಿ ನಿಮಗೆ ಎಲ್ಲವೂ ಮಿಥ್ಯೆ, ಅರಿವಿನ ಸ್ಥಿತಿಯಲ್ಲಿ ನಿಮಗೆ ಎಲ್ಲವೂ ಸತ್ಯ, ಎಲ್ಲವೂ ವಾಸ್ತವ. ಆದರೆ ಪ್ರಜ್ಞೆಯ ಸ್ಥಿತಿಯಲ್ಲಿ ಮಾತ್ರ ಯಾವುದು ಮಿಥ್ಯೆ ಎನ್ನುವುದನ್ನು ನಿಮಗೆ ಕಂಡುಕೊಳ್ಳುವುದು ಸಾಧ್ಯ. ಅದಕ್ಕಿಂತ ಮೊದಲು ಅಲ್ಲ. ಒಂದೂರಿನಲ್ಲಿ ಒಬ್ಬ ಬೋಳೆ ಮನುಷ್ಯ ಇದ್ದ. ಸಣ್ಣ ಅಂಗಡಿ ಇಟ್ಟುಕೊಂಡಿದ್ದ. ಸಣ್ಣ ಪುಟ್ಟ ಸಾಮಾನುಗಳನ್ನು ಮಾರಿ ಜೀವನ ನಡೆಸುತ್ತಿದ್ದ. ಆ ಊರಿನ ಜನ ಅವನನ್ನು ಸಾಮಾನ್ಯ ಜ್ಞಾನ ಇಲ್ಲದ, ಲಾಭ ನಷ್ಟ ಗೊತ್ತಿಲ್ಲದ ಪೆದ್ದ ಎಂದು ತಿಳಿದುಕೊಂಡಿದ್ದರು. ಕೆಲವರು ಕೊಂಡ ವಸ್ತುಗಳಿಗೆ ಬದಲಾಗಿ ಅವನಿಗೆ ಕೊಟ್ಟಿ ನಾಣ್ಯಗಳನ್ನು ಕೊಡುತ್ತಿದ್ದರು. ಕೆಲವರಂತೂ ದುಡ್ಡು ಕೊಟ್ಟು ಬಿಟ್ಟಿದ್ದೇವೆ ಎಂದು ಸುಳ್ಳು ಹೇಳಿ ಮೋಸ ಮಾಡುತ್ತಿದ್ದರು. ಆದರೆ ಈ ಮನುಷ್ಯ ಯಾರೊಂದಿಗೂ ಜಗಳ ಆಡುತ್ತಿರಲಿಲ್ಲ. ಆಯ್ತು ಬಿಡಿ ಎಂದು ಸುಮ್ಮನಾಗಿ ಬಿಡುತ್ತಿದ್ದ. ಇವನು ಹೀಗೆ ಎಂದು ಗೊತ್ತಾಗಿ ಬೇರೆ ಊರಿನ ಜನ ಕೂಡ ಇವನ ಅಂಗಡಿಗೆ ಬಂದು ಸಾಮಾನು ಕಂಡು ಕೊಟ್ಟಿ ನಾಣ್ಯ ಕೊಟ್ಟು ಮೋಸ ಮಾಡುತ್ತಿದ್ದರು. ಸಮಯ ಕಳೆದಂತೆ ಆ ಮನುಷ್ಯನಿಗೆ ವಯಸ್ಸಾಯಿತು. ಕೊನೆಗೊಂದು ದಿನ ಅವನು ಸಾಯುವ ದಿನ ಬಂದೇ ಬಿಟ್ಟಿತು. ಊರಿನ ಜನ ಅವನ ಸುತ್ತ ಸೇರಿದರು. ಸಾಯುವ ಮುನ್ನ ಅವನು ಕೊನೆಯದಾಗಿ ಮಾತಾಡಿದ. ಓ ದೇವರೇ, ಯಾವಾಗಲೂ ನಾನು ಎಲ್ಲ ಥರದ ನಾಣ್ಯಗಳನ್ನು ಸ್ವೀಕರಿಸಿದೆ. ಕೊಟ್ಟಿ ನಾಣ್ಯಗಳನ್ನು ಎರಡೂ ಮಾತಿಲ್ಲದೆ ತೆಗೆದುಕೊಂಡೆ. ನಾನು ಒಂದು ಕೊಟ್ಟಿ ನಾಣ್ಯವನ್ನೇ ನನ್ನನ್ನು ಪರೀಕ್ಷಿಸಿದೆ. ಸ್ವೀಕರಿಸು. ನಾನು ನಿನ್ನ ಜನರ ಬಗ್ಗೆ ನ್ಯಾಯದ ಮಾತನಾಡಿಲ್ಲ. ನೀನು ನನ್ನ ಮೇಲೆ ನಿನ್ನ ನ್ಯಾಯ ಹೇರಬೇಡ. ಆಧ್ಯಾತ್ಮ ಡೈರಿ. ನಿಮ್ಮನ್ನು ನಿಂದಿಸುವವರು ತಾವು ಕೆಸರಾಗುತ್ತಾ ನಿಮ್ಮನ್ನು ಶುಚಿಗೊಳಿಸುತ್ತಿದ್ದಾರೆ. ನಿಮ್ಮ ತಪ್ಪು ನಿಮಗೆ ತೋಡಿಸಿಕೊಡಲಿಕ್ಕಾಗಿ ಖುದ್ದು ತಾವೇ ಹೊಲಸಾಗುತ್ತಿದ್ದಾರೆ. ನೀವು ಅವರಿಗೆ ಕೃತಜ್ಞರಾಗಿರಬೇಕು. ಹಂದಿ ಎಷ್ಟಾದರೂ ಮಲ ತಿನ್ನಲಿ, ಶುಚಿಯಾಗುವುದು ನಿಮ್ಮ ಮನೆಯ ಹಿತ್ತಿಲು. ಅವರು ಎಷ್ಟಾದರೂ ಅಶ್ಲೀಲ, ಅಸಭ್ಯವಾಗಿ ನಿಂದಿಸಲಿ, ಆರೋಪಿಸಲು, ಶುಚಿಯಾಗುವುದು ನಿಮ್ಮ ಅಂತರಂಗ. ಬುದ್ಧ ನೆನಪಾಗುತ್ತಾನೆ. ಬುದ್ಧನ ಕ್ರಾಂತಿಕಾರಿ ಚಿಂತನೆಗಳು ಸಿದ್ಧಮಾದರಿ ಸಂಪ್ರದಾಯವಾದಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಿರುತ್ತದೆ. ಅವನು ತನ್ನ ಶಿಷ್ಯರೊಂದಿಗೆ ಹಳ್ಳಿಯೊಂದರ ಅಂಚಿನಲ್ಲಿ ವಿಶ್ರಮಿಸುತ್ತಾ ಇರುವಾಗ ಒಬ್ಬ ವ್ಯಕ್ತಿ ಬರುತ್ತಾನೆ. ಬುದ್ಧನನ್ನು ಬೈಯುತ್ತಾನೆ, ನಿಂದಿಸುತ್ತಾನೆ. ಬುದ್ಧ ಸುಮ್ಮನೆ ಶಾಂತವಾಗಿ ಕುಳಿತಿರುತ್ತಾನೆ. ಬೈದು ಸುಸ್ತಾದ ವ್ಯಕ್ತಿ ಹೊರಟು ಹೋಗುತ್ತಾನೆ. ಶಿಷ್ಯರು ಗುರುವಿನ ಮೌನಕ್ಕೆ ಕಾರಣ ಕೇಳಿದಾಗ, ನಾನು ಅವನ ಬೈಗುಳಗಳನ್ನು ಸ್ವೀಕರಿಸಲಿಲ್ಲ, ಆದ್ದರಿಂದ ಅವು ಅವನಲ್ಲೇ ಉಳಿದವು. ಅವುಗಳ ಭಾರ ಹೊತ್ತು ಹೊತ್ತು ಅವನು ಸುಸ್ತಾದ. ಇನ್ನು ನಿಲ್ಲಲಾಗದೆ ಹೊರಟು ಹೋದ ಅನ್ನುತ್ತಾನೆ ಬುದ್ಧ. ಬುದ್ಧರಾಗಲು ಸಾಧ್ಯವಿಲ್ಲದೆ ಇರಬಹುದು, ನಮಗೆ ಬದ್ಧರಾಗದೇ ಇರಲಂತೂ ಸಾಧ್ಯ. ಹೊಗಳಿಕೆ ತೆಗಳಿಕೆಗೆ ಗಂಟು ಬೀಳದೆ ಸಹಜವಾಗಿದ್ದರೆ ನಿಂದಕರು ಭಾರ ಹೊತ್ತು ಬಸವಳಿಯುವ ಕಾಲ ತಾನಾಗಿಯೇ ಒದಗುತ್ತದೆ. ಅದಕ್ಕಾಗಿ ಸಹನೆಯಿಂದ ಕಾಯಬೇಕಷ್ಟೆ. ಎಲ್ಲರಿಗೂ ನಮಸ್ಕಾರ.